ಹಾಯ್ ಎವ್ರಿವನ್, ನಾನಿವತ್ತು ಎಕ್ಸ್ಪ್ಲೇನ್ ಮಾಡ್ತಿರೋದು ಮೋಸ್ಟ್ ಪಾಪ್ಯುಲರ್ ಸೈನ್ಸ್ ಫಿಕ್ಷನ್ ಆ್ಯಂಡ್ ಹಾರರ್ ಸೀರೀಸ್ ಸ್ಟ್ರೇಂಜರ್ ಥಿಂಗ್ಸ್. ಇದು ಗೂಗಲಲ್ಲೇ ಮೋಸ್ಟ್ ಸರ್ಚ್ಡ್ ಹಾರರ್ ಸೀರೀಸ್ ಸ್ಟಿಲ್ ನಾವು. ಇದನ್ನು ಕ್ರಿಯೇಟ್ ಮಾಡಿರೋದು ಡಫಸ್ ಬ್ರದರ್ಸ್ ಅಂತ. ಇದು ನೆಟ್ಫ್ಲಿಕ್ಸಲ್ಲಿ 2016 ಫಸ್ಟು ಸ್ಟ್ರೀಮ್ ಆಗಿದ್ದು. ಬಟ್ ಇದು ನೆಟ್ಫ್ಲಿಕ್ಸಲ್ಲಿ ಅಕ್ಸೆಪ್ಟ್ ಮಾಡೋದಕ್ಕಿಂತ ಮುಂಚೆ 15 to 20 ಟೈಮ್ಸ್ ಸೋ ಮೆನಿ ನೆಟ್ವರ್ಕ್ಸ್ ಅವರು ರಿಜೆಕ್ಟ್ ಮಾಡಿದ್ದಾರೆ. ಯಾಕಂದರೆ ಇದು ಹಾರರ್ ಫಿಕ್ಷನ್, ಸೈಫೈ ಆ್ಯಂಡ್ ಕಿಡ್ಸ್ ಓರಿಯೆಂಟೆಡ್ ಇರೋದ್ರಿಂದ ಈ ಕಾನ್ಸೆಪ್ಟ್ ವರ್ಕ್ ಆಗೋಲ್ಲ, ಯಾರೂ ನೋಡಲ್ಲ. ಇದರ ಕಿಡ್ಸ್ ಶೋ ಮಾಡಿ, ಇಲ್ಲಾಂದರೆ ನಾರ್ಮಲ್ ಅಡಲ್ಟ್ಸ್ ಯೂಸ್ ಮಾಡ್ಕೊಂಡು ಶೋ ಮಾಡಿ, ಮತ್ತು ಸಮ್ ರೀಸನ್ಸ್ ಇಂದನೂ ಈ ಶೋ ರಿಜೆಕ್ಟ್ ಆಗ್ತಾನೆ ಬಂತು. ಒನ್ಸ್ ನೆಟ್ಫ್ಲಿಕ್ಸ್ ಅವರು ಇದನ್ನು ಅಕ್ಸೆಪ್ಟ್ ಮಾಡಿದ್ಮೇಲೆ ಈ ಶೋ ತುಂಬ ಪಾಪ್ಯುಲಾರಿಟಿ ಬಂದಿದೆ, ಮತ್ತು 8.7 IMDb ಕೂಡ ಇದೆ. ಸ್ಟ್ರೇಂಜರ್ ಥಿಂಗ್ ಬಂದು ಟೋಟಲ್ 4 ಸೀಸನ್ಸ್ ಇದೆ. ಇದು ಸೈನ್ಸ್ ಫಿಕ್ಷನ್ ಹಾರರ್ ಸೀರೀಸ್ ಮತ್ತು ಆಲ್ಟರ್ನೇಟಿವ್ ಡೈಮೆನ್ಷನ್ ಅನ್ನೋ ಕಾನ್ಸೆಪ್ಟ್ ಕೂಡ ಇದೆ. ಮೀನ್ಸ್ ಅಪ್ಸ್ ಆ್ಯಂಡ್ ಡೌನ್ಸ್, 2 ವರ್ಲ್ಡ್ ಇರುತ್ತೆ. ಮೀನ್ಸ್ ಒಂದು ನಾರ್ಮಲ್ ವರ್ಲ್ಡ್, ಇನ್ನೊಂದು ಮಾನ್ಸ್ಟರ್ಸ್ ಕ್ರಿಯೇಟ್ ಮಾಡಿರೋ ವರ್ಲ್ಡ್ ಥರ. ಮತ್ತು ಈ ಕಾನ್ಸೆಪ್ಟ್ ಬಂದು ಫಾಲೋಡ್ ಬೈ ಕಿಡ್ಸೇ ಹೋಗುತ್ತೆ. ಅದರಲ್ಲಿ ಮೇನ್ ಕ್ಯಾರೆಕ್ಟರ್ಸ್ ಬಂದು ಮೈಕ್, ವಿಲ್, ಡಸ್ಟಿನ್ ಮತ್ತು ಲೂಕಸ್. ಇದರಲ್ಲಿ ವಿಲ್ ಮಿಸ್ ಆಗ್ತಾನೆ. ಮತ್ತು ಮೇನ್ ಪವರ್ ಇರೋ ಒಂದು ಕ್ಯಾರೆಕ್ಟರ್ ಬಂದು 11. ಅವಳಿಗೆ ಟೆಲಿಕಿನೆಟಿಕ್ ಅನ್ನೋ ಒಂದು ಪವರ್ ಇದೆ. ಆ ಪವರ್ ಮೀನ್ಸ್ ಅವಳ ಮೈಂಡ್ ಮಾತ್ರ ಯೂಸ್ ಮಾಡಿಕೊಂಡು ವಿತೌಟ್ ಎನಿ ಫಿಸಿಕಲ್ ಕಾಂಟ್ಯಾಕ್ಟ್ ಯಾವುದೇ ಆಬ್ಜೆಕ್ಟ್ ಶೇಪ್ನ ಚೇಂಜ್ ಮಾಡ್ಬೋದು. ಆ ಥರ ಅದು ತುಂಬ ಮೋಸ್ಟ್ ಪವರ್ಫುಲ್ ಕಾನ್ಸೆಪ್ಟ್ ಈ ಸೀರೀಸಲ್ಲಿ. ಹೇಗೆ ಫೈಂಡ್ ಮಾಡ್ತಾರೆ ವಿಲ್ನ, ಮತ್ತು ಏನೇನೆಲ್ಲ ಮಿಸ್ಟರಿ ಸಸ್ಪೆನ್ಸಸ್ ಎಲ್ಲ ಆಗುತ್ತೆ, ಮಾನ್ಸ್ಟರ್ಸ್ನ ಹೇಗೆ ಕಿಲ್ ಮಾಡ್ತಾರೆ, ಹೇಗೆಲ್ಲ ಯಾವ್ಯಾವ ಹೊಸ ಮಾನ್ಸ್ಟರ್ಸ್ ಬರ್ತಾರೆ ಅನ್ನೋದೇ ಕಾನ್ಸೆಪ್ಟ್ಸ್. ತುಂಬ ಚೆನ್ನಾಗಿದೆ ಸೀರೀಸ್. ಈವನ್ ಸೀಸನ್ 5 ಕೂಡ ಬರ್ತಾಯಿದೆ, ವಾಚ್ ಮಾಡಿ.